ಕರ್ನಾಟಕದಲ್ಲಿ ಬಿಜೆಪಿ ಬೇರೂರೋದಕ್ಕೆ ಶ್ರಮಿಸಿದವರು ಮಾಜಿ ರಾಜ್ಯಾಧ್ಯಕ್ಷ ಬಿಬಿ ಶಿವಪ್ಪ ಒಬ್ಬರು. ವಾಜಪೇಯಿ ಮತ್ತು ಅಡ್ವಾಣಿ ಅವರಿಗೂ ಕೂಡ ಅಚ್ಚುಮೆಚ್ಚಾಗಿದ್ದ ನಾಯಕನನ್ನ ಈಗ ಬಿಜೆಪಿಗೆ ಮರೆತಿದೆ. ಅನಾರೋಗ್ಯದಿಂದ ಸಂಕಷ್ಟದಲ್ಲಿರುವ ಶಿವಪ್ಪ ಸಹಾಯಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಬಳಿ ಹೋದರೆ ಗೇಲಿ ಮಾಡಿದ್ರು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಇವರು ಹಾಸನ ಜಿಲ್ಲೆ ಸಕಲೇಶಪುರ ಮೂಲದ ಬಿಬಿ ಶಿವಪ್ಪ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಪಕ್ಷವನ್ನ ಬೆಳೆಸೋಕೆ ಇವರದ್ದು ಪರಿಶ್ರಮ ಇದೆ. ಇವರ ಪತ್ನಿ ಕೂಡ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಸಾಥ್ ಕೊಟ್ಟಿದ್ರು. ಬಿಜೆಪಿಯಲ್ಲಿ ಬಿಎಸ್ವೈ ಬೆಳವಣಿಗೆಗೆ ಶಿವಪ್ಪನವರ ಕಾಣಿಕೆ ಅಪಾರ. ಆದ್ರೀಗ ಅನಾರೋಗ್ಯ ಕಾಡ್ತಾ ಇದ್ದು ಕಷ್ಟ ಕಾಲದಲ್ಲಿ ಯಾರೂ ಇಲ್ಲದಂತಾಗಿದೆ. ನನ್ನ ಧರ್ಮಪತ್ನಿ ಅವಳು ನನಗೆ ಈಗ ಹಾಸಿಗೆ ಹಿಡಿದಿದ್ದಾಳೆ. 70 ವರ್ಷದಿಂದ ನಾವಿಬ್ಬರು ರಾಜಕೀಯವಾಗಿ ದುಡಿದ್ವಿ. ಒಂದು ಪಕ್ಷದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಕಾಯಿಲೆ ಮಲಗದಂತ ಕಾಲದಲ್ಲಿ ಬಂದು ಮಾತಾಡಿದ್ರು ನನಗೆ ಎಷ್ಟೋ ಸಂತೋಷ ಆಗ್ತಾ ಇದೆ. ಅನಾರೋಗ್ಯಕ್ಕೀಡಾಗಿರುವಂತಹ ಶಿವಪ್ಪ ಅವರು ಚಿಕಿತ್ಸೆಗೆ ಸರ್ಕಾರದಿಂದ ಬರ್ತಾ ಇದ್ದ ವೆಚ್ಚ ಕಡಿತ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಬಳಿ ಹೇಳಿದಾಗ ಹಾಸ್ಯ ಮಾಡಿದ್ರಂತೆ. ಆರೋಗ್ಯ ಸರಿ ಇಲ್ಲ, ಬಿಲ್ ನಲ್ಲಿ ರಜಾ ಮಾಡ್ತಾರೆ, ಅದನ್ನ ತಡೆ ಹಿಡಿಯೋದಕ್ಕೆ ಮಾಡಿಕೊಡಿ ಅಂತ ಹೇಳಿ ಒಂದು ಅರ್ಜಿ ಕೊಟ್ಟ. ನಿಮ್ಮನ್ನ ಹತ್ರ ಕಾಯಿಲಾಸ್ತ್ರ ಹಾಕಿಲ್ವಲ್ರಿ ಅಂದ್ರು. ಸರಿ ಸರ್ ಬಿಡಿ ನಮಸ್ಕಾರ ನಿಮ್ ನಿಚ್ಚ ಅಂತ ಹೇಳಿ ಬಂದೇನು ಮತ್ತೆ ಆ ಕಡೆ ನೋಡಿಲ್ಲ. ವಿಧಾನಸಭೆ ಹಾಗೂ ಪರಿಷತ್ನಲ್ಲಿ 20 ವರ್ಷಗಳ ಕಾಲ ಶಾಸಕರಾಗಿ ಕಾರ್ಯನಿರ್ವಹಿಸಿರುವಂತಹ ಶಿವಪ್ಪ ರಾಜಕೀಯದ ಬಗ್ಗೆಯೇ ಬೇಸರವನ್ನ ವ್ಯಕ್ತಪಡಿಸುತ್ತಾರೆ. ಗಿರೀಶ್ ಕಬಚೂರು, ಪಬ್ಲಿಕ್ ಟಿವಿ, ಬೆಂಗಳೂರು. ಕರ್ನಾಟಕದಲ್ಲಿ ಬಿಜೆಪಿ ನೆಲೆ ಕಂಡುಕೊಳ್ಳೋದಕ್ಕೆ ಪ್ರಮುಖ ಕಾರಣಕರ್ತರಲ್ಲಿ ಇವರು ಕೂಡ ಒಬ್ಬರು. ಬಿಬಿ ಶಿವಪ್ಪನವರು ಹಾಸನ ಮೂಲದ ನಾಯಕರು. ಹಿಂದೊಮ್ಮೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂತಹವರು. ಜೊತೆಗೆ ಕೇಂದ್ರ ನಾಯಕರಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಮತ್ತು LK ಅಡ್ವಾಣಿ ಅವ್ರಿಗೂ ಕೂಡ ಅಚ್ಚುಮೆಚ್ಚಿನ ನಾಯಕರಾಗಿದ್ದರು. ಅಂಥ ಒಂದು ಬಿಬಿ ಶಿವಪ್ಪನವರು ಇವಾಗ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ. ಅವರ ಪತ್ನಿಯೂ ಕೂಡ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಇಂಥ ಸಮಯದಲ್ಲಿ ಕನಿಷ್ಠ ಒಂದು ಸೌಜನ್ಯಕ್ಕಾದರೂ ಕೂಡ ನಮ್ಮ ಪಕ್ಷದ ಮುಖಂಡರು ನಮ್ಮನ್ನ ಭೇಟಿಯಾಗಬಹುದಾಗಿತ್ತು, ನಮಗೆ 4 ಸಾಂತ್ವನದ ಮಾತುಗಳನ್ನ ಹೇಳಬಹುದಾಗಿತ್ತು. ಅವ್ರು ಯಾರೂ ಕೂಡ ನಮಗೆ ಆ ರೀತಿ ಮಾಡದೇ ಇರೋದು ನಮಗೆ ಮನಸ್ಸಿಗೆ ತುಂಬಾ ಬೇಸರ ತಂದಿದೆ ಅಂತ ಒಂದು ಕಡೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಸಹಾಯವನ್ನ ಕೋರಿದಾಗ ನೀವು ಅಶಕ್ತರಾಗಿರೋ ಹಾಗೆ, ಅನಾರೋಗ್ಯ ಪೀಡಿತರಾಗಿರೋ ಹಾಗೆ ಕಾಣ್ತಾನೆ ಇಲ್ವಲ್ಲ ಅಂತ ಗೇಲಿ ಮಾಡದಂತೆ ಇದೆಲ್ಲವನ್ನ ನೋಡಿದಂತಹ ಬಿಬಿ ಶಿವಪ್ಪನವರು ಪ್ರಸ್ತುತ ರಾಜಕೀಯದ ಬಗ್ಗೆನೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಬದ್ರುದ್ದೀನ್ ಅವರಿಂದ. ಬದ್ರುದ್ದೀನ್ ಅವರೇ, ಈಗ ಒಂದು ಕಾಲದಲ್ಲಿ ಬಿಜೆಪಿ ನೆಲೆಗೊಳ್ಳೋದಕ್ಕೆ ಕಾರಣಕರ್ತರೇ ಬಿಬಿ ಶಿವಪ್ಪನವರು. ಆದರೆ ಯಡಿಯೂರಪ್ಪನವರು ಪರ್ಯಾಯ ನಾಯಕರಾಗಿ ಯಾರು ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಿಬಿ ಶಿವಪ್ಪನವರನ್ನ ಸೈಡ್ ಲೈನ್ ಮಾಡಿದ್ರು. ಅಟ್ಲೀಸ್ಟ್ ಇವಾಗ ಸಂಧ್ಯಾ ಕಾಲದಲ್ಲಾದರೂ ಕೂಡ ಪಕ್ಷದ ವತಿಯಿಂದ ಒಂದು ಸಹಾಯ ಹಸ್ತ ಚಾಚೋ ಕೆಲಸಗಳಾಗ್ತಾ ಇಲ್ಲ. ಯಾಕೆ ಪಕ್ಷಕ್ಕೆ ಅಷ್ಟರ ಮಟ್ಟಿಗೆ ಶಿವಪ್ಪನವರು ಬೇಡವಾಗ್ಬಿಟ್ರ ಅಂತ? ನಿಜಕ್ಕೂ ರಾಜಕೀಯದಲ್ಲಿ ಇದೊಂದು ದುರದೃಷ್ಟಕ ಬೆಳವಣಿಗೆ ಅಂತ ಹೇಳ್ಬೋದು ಅರವಿಂದ್. ಯಾಕಂತ ಹೇಳಿದ್ರೆ ಶಿವಪ್ಪ ಅಂದ್ರೆ ಒಂದು ಬಿಜೆಪಿಗೆ ಒಂದು ಶಕ್ತಿಯಾಗಿದ್ದವರು. ಅವರೇ ಮೂಲತಃ ಬಿಜೆಪಿಯನ್ನು ಕರ್ನಾಟಕದಲ್ಲಿ ಏಕಾಂಗಿಯಾಗಿ ಪಕ್ಷವನ್ನ ಕಟ್ಟಿದಂತ ಕೀರ್ತಿ ಅವರಿಗೆ ಸಲ್ಲತ್ತೆ. ಅವರು ಪಕ್ಷವನ್ನ ಕಟ್ಟಿದ ರೀತಿ ಈಗಿನಷ್ಟು ಸುಲಭವಾದ ಪಕ್ಷ ಸಂಘಟನೆ ಅಲ್ಲ. ಬಹಳ ಸಂಕಷ್ಟದ ಕಾಲದಲ್ಲಿ ಯಾರು ಮನೆಗೆ ಸೇರಿಸಿದಂತ ಸಂದರ್ಭದಲ್ಲಿ ಅವರು ರಾಜ್ಯದಲ್ಲಿ ಪಕ್ಷ ಕಟ್ಟಿದಂತ ಒಬ್ಬ ಮುತ್ಸದ್ದಿ ಮತ್ತು ಒಬ್ಬ ಛಲವಾದಿ ರಾಜಕಾರಣಿ ಅವರು. ಹಾಗಾಗಿ ಅವರು ಪಕ್ಷವನ್ನ ಇಲ್ಲಿ ಬೇರೂರಂತೆ ಮಾಡಿದ್ರು. ಆದ್ರೆ ನಂತರ ದಿನಗಳಲ್ಲಿ ರಾಜಕೀಯ ವಿದ್ಯಮಾನಗಳಿಂದಾಗಿ ಅವರು ತೆರೆಮರೆಗೆ ಸರಿಬೇಕಾಗಿ ಬಂತು. ಆಮೇಲೆ ಅವ್ರಿಗೆ ಇತ್ತೀಚಿನ ರಾಜಕಾರಣದ ವ್ಯವಸ್ಥೆ ಮತ್ತು ಅವ್ರಿಗೆ ಇಡಿಸ್ತಾ ಇರ್ಲಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಶಿವಪ್ಪ ಅವರು ಮೂಲ ಗುಂಪಾಗ್ತಿದ್ದಂಗೆ ಅವ್ರನ್ನ ಸಂಪೂರ್ಣ ಕಡೆಗಣಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಬಂತು. ಆದ್ರೆ ಹಲವು ಬಾರಿ ಯಡಿಯೂರಪ್ಪನವರು ಎಷ್ಟೇ ಕೋಪ ಇದ್ರು ಕೂಡ ಅವ್ರನ್ನ ಹೋಗಿ ಭೇಟಿ ಮಾಡಿದ್ದು ಉಂಟು. ಆದಷ್ಟು ಅವ್ರಿಗೆ ಸಾಂತ್ವನ ಹೇಳುವಂತ ಪ್ರಯತ್ನ ಮಾಡಿದ್ದು ಉಂಟು, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈ ರಾಜಕೀಯದ ಜಂಜಾಟದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರನ್ನ ಮರೆತಂತೆ ಕಾಣ್ತಿದೆ. ಹಾಗಾಗಿ ಎಷ್ಟೇ ಜಂಜಾಟ ಇರ್ಲಿ, ರಾಜಕೀಯ ಜಂಜಾಟಗಳಿರ್ಲಿ, ಅಂತ ಒಬ್ಬ ಹಿರಿಯರನ್ನ ಕಡೆಗಣಿಸೋದು ಸರಿಯಲ್ಲ. ಬಿಜೆಪಿಗೆ ಏನಾದ್ರು ವಾಜಪೇಯಿ ಅವ್ರನ್ನ ಕಡೆಗಣಿಸಿದ್ರೆ ಹೇಗಾಗಬಹುದು ರಾಷ್ಟ್ರೀಯ ಮಟ್ಟದಲ್ಲಿ? ಆ ರೀತಿ ಕರ್ನಾಟಕದಲ್ಲಿ ಬಿಜೆಪಿಗೆ ಶಿವಪ್ಪ ಅವರ ಶಕ್ತಿ. ಒಂದು ವೇಳೆ ಬಿಜೆಪಿ ರಾಷ್ಟ್ರೀಯ ನಾಯಕರು ವಾಜಪೇಯಿ ಅವ್ರನ್ನ ಕಡೆಗಣಿಸುವುದು ಒಂದೇ, ರಾಜ್ಯದ ಬಿಜೆಪಿ ನಾಯಕರು ಶಿವಪ್ಪ ಅವ್ರನ್ನ ಕಡೆಗಣಿಸುವುದು ಒಂದೇ ಆಗತ್ತೆ. ಹಾಗಾಗಿ ಬಿಜೆಪಿ ಅವರು ಸ್ವಲ್ಪ ತಮ್ಮ ರಾಜಕೀಯ ಜಂಜಾಟಗಳ ನಡುವೆ ಕೂಡ ಇಂತಹ ಒಬ್ಬ ಹಿರಿಯ ರಾಜಕಾರಣಿ ಮತ್ತು ಪಕ್ಷ ಕಟ್ಟಿದ ಅವರ ನೆರವಿಗೆ ಬರುವುದು ಒಂದು ಏನು ಮಾನವೀಯತೆ ಆಗತ್ತೆ. ಆ ಮಾನವೀಯತೆಯನ್ನಾದ್ರೂ ಬಿಜೆಪಿ ಅವರು ಮೆರಿಬೇಕು ಅರವಿಂದ್. ಅಂದ್ರೆ ಬದ್ರುದ್ದೀನ್, ಇವಾಗ ಶಿವಪ್ಪನವರು ಆರ್ಥಿಕ ಸಹಾಯದ ನಿರೀಕ್ಷೆಯಲ್ಲಿ ಏನಾದ್ರು ಇದಾರ ಅಂತ? ಆ ರೀತಿ ಅಲ್ಲ, ಅವ್ರದ್ದು ಯಾರಿಗೂ ಒಂದು ಆಗಿ ಹೋಗಿ ತಲೆಬಾಗುವಂತ ವ್ಯಕ್ತಿ ಅಲ್ಲ. ಆದ್ರೆ ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಸಿಗದೆ ಅವರು ಸ್ವಲ್ಪ
ಏಕಾಂಗಿ ಆಗಿರ್ಬೋದು, ಅವ್ರಿಗೆ ಆರೋಗ್ಯ ಸ್ವಲ್ಪ ಕೈಗೊಟ್ಟಿತ್ತು. ಅವರು ಆರ್ಥಿಕವಾಗಿ ದೊಡ್ಡ ಮಟ್ಟದ ಸಬಲರಲ್ಲದಿದ್ರು ಕೂಡ ಅವರು ಮತ್ತು ಅವರ ಪತ್ನಿ ಇಬ್ರು ಕೂಡ ರಾಜ್ಯದಲ್ಲಿ ಬಿಜೆಪಿಗೆ ಸಂಘಟನೆಗಾಗಿ ಪಟ್ಟ ಶ್ರಮ ಅಷ್ಟಿಷ್ಟೆಲ್ಲ ಪಕ್ಷಕ್ಕಾಗಿ ಅವ್ರು ಕಳ್ಕೊಂಡಿದ್ದು ಬಹಳಷ್ಟು. ಪಕ್ಷದಿಂದ ಗಳಿಸಿದ್ದಕ್ಕಿಂತ ಪಕ್ಷಕ್ಕಾಗಿ ಕಳ್ಕೊಂಡಿದ್ದೆ ಹೆಚ್ಚು. ಆದ್ರೆ ಈಗ ಜೀವನದ ಸಂಧ್ಯಾ ಕಾಲದಲ್ಲಿ ಅವ್ರು ಬಯಸುವುದು ಆರೋಗ್ಯ ಅಂತದೇನಾದ್ರು ಸಮಸ್ಯೆ ಆದಾಗ ಏನ್ ಬೇಕು ಅಂತ ಖುದ್ದಾಗಿ ನಾವು ಕೇಳಿ ಮಾಡುವುದೇ ಬಿಜೆಪಿಯ ರಾಜಧರ್ಮ ಆಗತ್ತೆ. ಹಾಗಾಗಿ ಬಿಜೆಪಿಯವರು ಆ ಕೆಲಸವನ್ನ ಮಾಡ್ತಾರೆ ಅನ್ನೋ ನಿರೀಕ್ಷೆ ಅದು ಸಹಜವಾದ ನಿರೀಕ್ಷೆ. ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ವರ್ಷ ಉರುಳಿ ಹೋಯಿತು, ಆದರೆ ಸಮಸ್ಯೆ ಮಾತ್ರ ಉರುಳುತ್ತಲೇ ಇದೆ. ಹಳೆ ನೋಟಿನ ಖ್ಯಾತೆ ಹೊಸ ವರ್ಷದಲ್ಲೂ ಪ್ರಾರಂಭ ಆಗಿದೆ. ಮೋದಿ ಕೇಳಿದ 50 ದಿನಗಳು ಮುಗಿದ್ವು, 2ನೇ ದಿನಾನು ಮುಗೀತು ವರ್ಷದಲ್ಲಿ. ಆದರೆ ನೋಟ್ ಸಮಸ್ಯೆ ಅಟ್ಲೀಸ್ಟ್ ಕೆಲವರಿಗೆ ಈಡೇರಿದಂಗೆ ಕಾಣಿಸುತ್ತಿಲ್ಲ. ರದ್ದಾದ ನೋಟುಗಳ ಆಯಸ್ಸು ಡಿಸೆಂಬರ್ 31ರಂದೇ ಮುಗಿದಿದೆ. ಆದರೆ ಕೆಲವೊಂದಿಷ್ಟು ಮಂದಿಗೆ RBI ಶಾಖೆಗಳಲ್ಲಿ ವಿನಿಮಯ ಮತ್ತು ಜಮೆ ಮಾಡಲು ಕೇಂದ್ರ ಸರ್ಕಾರ ಅವಕಾಶ ನೀಡಿತ್ತು. ರೋಡ್ನಲ್ಲಿ ಕಾಮುಕರ ಅಟ್ಟಹಾಸ ಪ್ರಕರಣ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲು ಈಗ ಪೊಲೀಸರು ಮುಂದಾಗಿದ್ದಾರೆ.